ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವಿಸ್ಮಯ ಡೈರೀಸ್ ಯೂಟ್ಯೂಬ್ ಚಾನಲ್. ನಾನಂತೂ ಬೆಳಗ್ಗೆ ಎದ್ದಾಗಲೇ ಪಾಸಿಟಿವ್ ಮೈಂಡ್ಸೆಟ್ಟಿಂದ ನನ್ನ ಡೇನ ನಾನು ಸ್ಟಾರ್ಟ್ ಮಾಡಿರ್ತೀನಿ. ಪ್ಲ್ಯಾನ್ ಫಾರ್ ಡೇ ಮಾಡ್ತಾ, ಟು ಡೂ ಲಿಸ್ಟ್ ಮಾಡ್ತಾ, ಇವತ್ತೆಲ್ಲ ಏನೆಲ್ಲ ಮಾಡಬೇಕು ಅಂತ ನೀಟಾಗಿ ಪ್ಲ್ಯಾನ್ ಫಾರ್ ಡೇ ಮಾಡಿಕೊಂಡು ಥ್ಯಾಂಕ್ ಯು ಫಾರ್ ಈಚ್ ಪ್ಲ್ಯಾನ್ ಗೋಯಿಂಗ್ ವೆಲ್ ಅಂತ ಪಾಸಿಟಿವ್ ಅಫರ್ಮೇಷನ್ ಹೇಳ್ತಾ ನಾನು ಬಂದಿದ್ದು ದ ವರ್ಲ್ಡ್ ಕೆಫೆಗೆ. ಸೊ ಇವತ್ತು ಬಿಸಿಯಾದ ಒಂದು ಕ್ಯಾಪಚಿನೋ ಆರ್ಡರ್ ಮಾಡಿಕೊಂಡೆ. ಮೈ ಡೇ ಇಸ್ ಇನ್ಕಂಪ್ಲೀಟ್ ವಿತೌಟ್ ಕಾಫಿ ಅಂತ ಹೇಳ್ಬೋದು. ಐ ಆಮ್ ಎ ಕಾಫಿ ಲವರ್. ಹಾಗೆ ಒಂದು ಕೆಫೆನ್ ಆ್ಯಡ್ ಆಗಿದ ತಕ್ಷಣ ನನಗೆ ಎನರ್ಜಿ ಫುಲ್ ಬಂದುಬಿಡುತ್ತೆ. ಹಾಗೆ ನನ್ನ ಬಾಡಿಲಿರೋ ಎಲ್ಲ ಸೆಲ್ಸ್ಗಳು ಆ್ಯಕ್ಟಿವ್ ಆಗಿಬಿಡುತ್ತೆ ಥ್ಯಾಂಕ್ಸ್ ಟು ಕಾಫಿ ಅಂತ ಹೇಳ್ತಾ ನಾನು ಡೇ ಸ್ಟಾರ್ಟ್ ಮಾಡ್ತಿದ್ದೆ. ಇವತ್ತು ಟ್ಯಾರೋಟ್ ಕಾರ್ಡ್ ರೀಡಿಂಗ್ ಇತ್ತು. ಆಲ್ಮೋಸ್ಟ್ ಒಂದು 5 to 6 ಪೀಪಲ್ ಅಪಾಯಿಂಟ್ಮೆಂಟ್ ತೊಗೊಂಡಿದ್ರು. ಒಬ್ಬೊಬ್ಬರಿಗೂ ಆಲ್ಮೋಸ್ಟ್ 15 to 20 ಮಿನಿಟ್ಸ್ ಆಗುತ್ತೆ ಫೋನ್ ಕಾಲಲ್ಲಿ ಟ್ಯಾರೋಟ್ ಕಾರ್ಡ್ ರೀಡಿಂಗ್ ಕೊಡೋದಕ್ಕೆ. ಹಾಗಾಗಿ ಇವತ್ತು ಏನೂ ತಿಂದಿರಲಿಲ್ಲ ಅಂತ ಹೇಳಿ ಬೆಳಗ್ಗೆ ಕಾಫಿ ಜೊತೆಗೆ ಅವಕಾಡೋ ಟೋಸ್ಟ್ನ ನಾನು ಟ್ರೈ ಮಾಡಿದೆ. ತುಂಬ ಚೆನ್ನಾಗಿತ್ತು. ಸೊ ಆಲ್ಮೋಸ್ಟ್ ಟ್ಯಾರೋಟ್ ಕಾರ್ಡ್ ರೀಡಿಂಗ್ ನನಗೆ 2 to 3 hours ಆಗೋಯಿತು. ಒಬ್ಬೊಬ್ಬರಿಗೂ 15 to 20 ಮಿನಿಟ್ಸ್ ಫೋನ್ ಕಾಲ್ಸ್ ಅಂತ ಹೇಳಿದೆ. ನನಗೂ ತುಂಬ ಖುಷಿಯಾಯಿತು. ಕೆಲವೊಬ್ಬರಿಗೆ ಕ್ವಶನ್ಸ್ಗಳಿಗೆ ಆನ್ಸರ್ ಸಿಗ್ದಂಗೆ ಆಯಿತು. ಎಷ್ಟೋ ದಿನದಿಂದ ಕಾಡ್ತಿರೋ ಅಂಥ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದಾಗ ಅವ್ರಿಗೂ ಖುಷಿಯಾಗುತ್ತೆ. ಸೊ ಲೈಫ್ ಚೇಂಜಿಂಗ್ ಥಿಂಗ್ಸ್ಗಳನ್ನ ಪ್ರಿಡಿಕ್ಷನ್ಸ್ಗಳನ್ನ ಕೊಟ್ಟಾಗ ಅವ್ರಿಗೂ ಲೈಫಲ್ಲಿ ಬಿಸ್ನೆಸ್ ಆಗಿರ್ಬೋದು, ಹೆಲ್ತ್ ಆಗಿರ್ಬೋದು, ರಿಲೇಷನ್ಶಿಪ್ ಆಗಿರ್ಬೋದು, ಪ್ರಿಡಿಕ್ಷನ್ಸ್ಗಳನ್ನ ತೊಗೊಂಡು ಅಡಾಪ್ಟ್ ಮಾಡ್ಕೊಂಡು ಲೈಫ್ ಚೇಂಜ್ ಮಾಡ್ಕೊಳ್ಳೋಕ್ಕೆ ಒಂದು ವೇ ಅಂತಲೇ ಹೇಳ್ಬೋದು. ಸೊ ನೀವು ಸಹ ಟ್ಯಾರೋಟ್ ಕಾರ್ಡ್ ರೀಡಿಂಗ್ ತೊಗೊಳ್ಬೇಕು ಅಂತ ಅನಿಸಿದ್ರೆ ನನ್ನ ಒಂದು ಇನ್ಸ್ಟಾಗ್ರಾಮ್ ಪೇಜ್ ವಿಸ್ಮಯ ಲೋಕ ಹಾಗೆ ವಿಸ್ಮಯ ಗೌಡ ಅಫಿಷಿಯಲ್ ಪೇಜಿಗೆ ಬಂದು ಮೆಸೇಜ್ ಮಾಡಿದರೆ DM ಮಾಡಿದರೆ ನಾನು ನಿಮಗೆ ರಿಪ್ಲೈ ಬ್ಯಾಕ್ ಮಾಡ್ತೀನಿ. ಸೆಕೆಂಡ್ ಆಫ್ ಇವತ್ತು ನನಗೆ ವಿನಯ್ ಜೀವ ಅವರಿಗೆ ಆಫ್ಲೈನ್ ವರ್ಕ್ಶಾಪ್ ಇತ್ತು. ಲಾಸ್ಟ್ ಡೇ ಆಫ್ ಆಫ್ಲೈನ್ ವರ್ಕ್ಶಾಪ್. ಹಾಗೆ ಊಟ ಮಾಡ್ಕೊಂಡು ಬಂದ್ಬಿಡೋಣ ಅಂತ ಹೇಳಿ ನಾವು ಹೊರಗಡೆ ಹೊರಟ್ವಿ. ನೋಡಿ ಯಾರ್ಯಾರಿಗೆಲ್ಲ ಕಾಲ್ ಮಾಡಿದ್ದಾರೆ. ಅದ್ರಲ್ಲಿ ನನ್ನ ಹೆಸರು ಮ್ಯಾಜಿಕ್ ಅಕ್ಕ ವಿಸ್ಮಯ ರಾಧಾಕೃಷ್ಣ. ಫುಲ್ಲು ಸಚಿನ್ ರಿಲೇಷನ್ ಅಂತ ಯಾರು ರಿಲೇಷನ್ಶಿಪ್ ಇಟ್ಕೊಂಡಿದ್ದಾರೆ ಯಾರ ಜೊತೆ ರಿಲೇಷನ್ಶಿಪ್? ಸಚಿನ್ ಜೊತೆನಾ? ಸಚಿನ್ನ ರಿಲೇಷನ್ಶಿಪ್ ಅನ್ಕೊಂಡ್ಬಿಟ್ಟು ಬರೀ ಹುಡುಗಿರ ನಂಬರ್ ಯಾರಾದ್ರೂ ಇದೆಯಾ? ಹಿಂಗೆ ನೋಡಿ ಬರೀ ಹುಡುಗರೇ ಇದಾರೆ ನೋಡ್ರಪ್ಪ. ಸೊ ಮಾಡಿದ್ರೆ ಇನ್ನೇನು ಟಿಪಿಕಲ್ ಸಚಿನ್ ಅಷ್ಟೇ ಅನ್ನೋ ನಂಬರ್ಸ್. ನಂಗೂ ಒಂದು ಆಸೆ ಜೀವನದಲ್ಲಿ ಮೈ ಲವ್ ಡಾರ್ಲಿಂಗ್ ಈ ತರ ಎಲ್ಲ ನಾನು ಕಾಂಟ್ಯಾಕ್ಟ್ ರೀಸೆಂಟ್ ಅಲ್ಲಿ ವೈಫ್ ಬೇಡವಾ? ಯೂನಿವರ್ಸಲ್ ಬೇಕು ಲೇಟ್ ಆಗಿ ಓಕೆ. ಈ ತರದೆಲ್ಲ ನಾನು ನೋಡ್ಬೇಕು ನನ್ನ ಇದ್ರಲ್ಲಿ ಅಂತ ಆಸೆ. ಕಾಲ್ ಆಗಲ್ಲಿ ಬೇಗ ಸಿಗ್ಲಿ. ಸ್ಪ್ರಿಂಕಲ್ ಮ್ಯಾಜಿಕ್ ಡಸ್ಟ್. ನೆಕ್ಸ್ಟ್ ಇಲ್ಲಿ ಕಾರಲ್ಲಿ ಕುತ್ಕೊಳ್ಳೋಷ್ಟಿಗೆ ಓ ಇಲ್ಲಿ ಮೈ ಲವ್ ಮತ್ತೆ ಮೈ ಬೇಬಿ ಅಂತೆಲ್ಲ ಬಂದ್ರೆ ನಾವೆಲ್ಲ ಅಕ್ಕಂದಿರೆಲ್ಲ ಈ ಸೀಟ್ಗೆ ಹೋಗಿರ್ಬೇಕಾಗತ್ತೆ. ಇರ್ಲಿ ವಿನಯ್ ಏನ್ ತಗೊಂಡೆ? ಅನ್ನಲಕ್ಷ್ಮಿ ಒಂದು ಮುದ್ದೆ ಬೀಚ್ ಒಂದು ಅನ್ನಲಕ್ಷ್ಮಿ. ಊಟಕ್ಕೆ ಅಂತ ನಾವು ಬಂದಿದ್ದು ರಾಮೇಶ್ವರಂ ಕೆಫೆಗೆ. ನಾನು ತೊಗೊಂಡಿದ್ದು ಮುದ್ದೆ ಮಿನಿ ಮೀಲ್. ಆ್ಯಕ್ಚುಲಿ ಅದು ನನಗೆ ಸಾಕಾಯಿತು, ಅದೇ ಹೆವಿ ಅನಿಸ್ತಾ ಇತ್ತು. ಹಾಗೆ ವಿನಯ್ ತೊಗೊಂಡಿದ್ದು ಮೀಲ್ಸ್ ಬಂದು ಹೋಳಿಗೆ ಊಟ, ಅಂದರೆ ಅನ್ನಲಕ್ಷ್ಮಿ ಅಂತ ಹೇಳಿ ಫುಲ್ ಮೀಲ್ ನೋಡ್ಬೋದು. ಫುಲ್ ಬ್ಯಾಟಿಂಗ್ ಮಾಡ್ತಿದ್ದಾರೆ. ಸೊ ಎಂಜಾಯ್ ಮಾಡಿದ್ವಿ. ಹಾಗೆ ಅಲ್ಲಿಂದ ನಾವು ನೋಟ್ಸ್ಗಳನ್ನ ಸ್ವಲ್ಪ ಜೆರಾಕ್ಸ್ ಬೇಕಿತ್ತು, ಅದನ್ನು ಕಲೆಕ್ಟ್ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಕ್ಲಾಸಲ್ಲಿ ಒಂದು ಪ್ರಿಂಟ್ ತೊಗೊಂಡು ಬಾ ಅಂದರು, ಪ್ರಿಂಟ್ ತೊಗೊಂಡು ಬರಲ್ಲ, ಲೇಟಾಗಿ ಬರೋದು. ಬೇಗ ಬರ್ತೀನಿ ಅಂತ ಹೇಳಿ 15 ಮಿನಿಟ್ಸ್ ಅಲ್ಲ 20 ಮಿನಿಟ್ಸ್ ಲೇಟಾಗಿ ಬಂದಿರೋದು. ನಮ್ಮಮ್ಮ ಒಂದು ಹೇಳಿದ್ದಾರೆ ಏನಂತ? ನಿಧಾನವೇ ಪ್ರಧಾನ ಮಗ ಅಂತ. 7 days ಕ್ಲಾಸ್ನ 7 days ಮುಗಿಸ್ಬೇಕು. ಕ್ಲಾಸಸ್ಗೆ ಬೇಕಾಗಿರೋಂಥ ಎಲ್ಲ ನೋಟ್ಸ್ಗಳನ್ನ ನಾವು ಪ್ರಿಂಟ್ ಹಾಕ್ಸ್ಕೊಂಡು ಒಂದು ಕಾಪಿ ಜೆರಾಕ್ಸ್ ತೊಗೊಂಡು ಹೊರಟಿದ್ದು ವರ್ಲ್ಡ್ ಕೆಫೆ ಕಡೆಗೆ. ಇವತ್ತು ವಿನಯ್ ಜೀವ ಅವರಿಗೆ ನಾವು ಹೇಳ್ಕೊಡ್ತೇವೆ ವೆರಿ ಪವರ್ಫುಲ್ ಟೆಕ್ನಿಕ್ ಅಂತ ಹೇಳ್ಬೋದು. MTHS ಅಂತ, ಮರ್ಲಿನ್ ಟ್ರಿನಿಟಿ ಹೀಲಿಂಗ್ ಸಿಸ್ಟಮ್ ಅಂತ. ವಿನಯ್ ಜೀವ ಅವ್ರು ತೊಗೊಂಡಿದ್ದು ಬಂದು 7 days ಆಫ್ ಆಫ್ಲೈನ್ ವರ್ಕ್ಶಾಪ್. ಆಲ್ಮೋಸ್ಟ್ ನಾವೆಲ್ಲವನ್ನು ಕವರ್ ಮಾಡಿದ್ವಿ. ಇವತ್ತು ಕಲಿತಿರೋದು ವೆರಿ ಪವರ್ಫುಲ್ ಟೆಕ್ನಿಕ್. ಹೀಲಿಂಗ್ ಯಾವ ರೀತಿ ಮಾಡ್ಕೊಳ್ಳೋದು, ಯಾವ ರೀತಿ ನಾವು ಯಾವಾಗೂ ಪ್ರೊಟೆಕ್ಷನಲ್ಲಿ ಇರೋದು, ಡೈಮೆನ್ಷನ್ಗಳನ್ನ ಹಾಕೊಳ್ಳೋದು, ಹಾಗೆ ಲೈಫ್ನ ಒಳ್ಳೆ ರೀತಿ ಟ್ರಾನ್ಸ್ಫಾರ್ಮೇಷನ್ ಮಾಡ್ಕೊಳ್ಳೋಕ್ಕೆ ಇದು ಒಂದು ಒಳ್ಳೆ ವೇ ಅಂತಲೇ ಹೇಳ್ಬೋದು. ವೆರಿ ಕ್ವಿಕ್ಕಾಗಿ ಕಲ್ತ್ಕೊಂಡ್ರು ಅವರೆಲ್ಲ. ಹಾಯ್ ವಿಸ್ಮಯ. ಸೊ ಇವತ್ತು ಆ್ಯಕ್ಚುಲಿ ಲೆಂತಿ ಕ್ಲಾಸು. 2 o'clock ಬಂದೆ. ಇವಾಗ 8:51 ಟೈಮ್ ಎಕ್ಸಾಕ್ಟಾಗಿ. ಆಲ್ಮೋಸ್ಟ್ 7 hours ಆಫ್ ಕ್ಲಾಸು. ಇವತ್ತು MTHS ಕಲಿತೆ. ಸೊ ಕಂಪ್ಲೀಟಾಗಿ ಹೀಲ್ ಹೇಗೆ ಮಾಡ್ಕೊಳೋದು ಅನ್ನೋದ್ರ ಬಗ್ಗೆ. ದಿಸ್ ಟಾಪಿಕ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಅಂದರೆ ಈಗ ನಮ್ಮ ಬಾಡಿ ಹೇಗೆ, ಎಷ್ಟು ಚಕ್ರಗಳಿದೆ, ಹೇಗೆ ಅಲೈನ್ ಆಗಿದೆ, ನೀವು ಕೊಟ್ಟಿರೋವಂಥ ಎಕ್ಸಾಂಪಲ್ಸ್. ಈಗ ಯಾವ್ದಾರ ದೇವಸ್ಥಾನಕ್ಕೆ ಹೋದ್ರೂ ನಮ್ಮ ದೇಹದ ಚಕ್ರಗಳು ಹೇಗಿರುತ್ತೋ ಅದೇ ರೀತಿ ಅಲೈನ್ ಆಗಿರುತ್ತೆ. ನಂಗೆ ಏನು ಇಷ್ಟ ಆಗೋದು ಒಂದು ಕ್ಲಾಸಲ್ಲಿ ಅಂತ ಅಂದರೆ ಬರೀ ಟಾಪಿಕ್ನ ಮಾತ್ರನೇ ಎಕ್ಸ್ಪ್ಲೇನ್ ಮಾಡಲ್ಲ, ಅದ್ರ ಜೊತೆಗೆ ಎಕ್ಸಾಂಪಲ್ಸ್ ಕೊಟ್ಟು ಲೈಫಿಗೆ ಬೇಕಾಗಿರೋವಂಥ ಲೆಸನ್ಸ್ಗಳನ್ನೆಲ್ಲ ಆ್ಯಡ್ ಮಾಡ್ತಿರಲ್ಲ. ಸೊ ಅದು ನನಗೆ ಅರ್ಥ ಮಾಡ್ಕೊಳೋದು ತುಂಬ ಈಸಿ ಅನಿಸುತ್ತೆ. ಆ್ಯಂಡ್ ದಿಸ್ ವಾಸ್ ಒನ್ ಆಫ್ ದ ಬೆಸ್ಟ್ ಸೆಷನ್ ಇಲ್ಲಿವರೆಗೂ ಆಗಿರೋದ್ರಲ್ಲಿ. ನನಗೆ ಪರ್ಸ್ನಲ್ ಆಗಿ ಸಿಕ್ಕಾಪಟ್ಟೆ ಇಷ್ಟ ಆಗಿರೋ ಸೆಷನ್ನು MTHS. ಆ್ಯಂಡ್ ಇದನ್ನು ಇವಾಗ ಫಾಲೋ ಮಾಡಬೇಕು 63 days, ಎವ್ರಿ 21 days. ಸೊ ಪ್ರಾಕ್ಟೀಸ್ ಮಾಡ್ತೀನಿ. ಐ ಡೋಂಟ್. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಬ್ಯೂಟಿಫುಲ್ ಸೆಷನ್. ಕ್ಲಾಸಸ್ ಅಂತೂ ತುಂಬ ಚೆನ್ನಾಗಿತ್ತು. ಹಾಗೆ ವಿನಯ್ ಅವರಂತೂ ವೆರಿ ಕ್ವಿಕ್ ಲರ್ನರ್. ತುಂಬ ಚೆನ್ನಾಗಿ ಎಲ್ಲವನ್ನು ಕಲ್ತ್ಕೊಂಡು ಪ್ರಾಕ್ಟೀಸ್ಗಳನ್ನ ಮಾಡ್ತಿದ್ರು. ಸೊ ಇವತ್ತಿನ ಡೇ ಅಂತೂ ಪರ್ಫೆಕ್ಟಾಗಿ ವೆರಿ ಪ್ರೊಡಕ್ಟಿವ್ ಆಗಿತ್ತು. ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳ್ತಾ ಈ ಡೇನ ನಾನು ಏನು ಮಾಡ್ತಾ ಇದ್ದೀನಿ.